ರಾಜ್ ಅವ್ರ ಮೇಲೆ ಬಿಡಿ. ಸಾಕು. ಎಲ್ಲಿದ್ದಾರೆ? ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಸ್ಥಾಪನಾ ದಿನವನ್ನ ಕಾಂಗ್ರೆಸ್ ಕಾರ್ಯಕರ್ತರಾದಂಥ ನಾವೆಲ್ಲರೂ ಕೂಡ ಮಲ್ಲಿಕಾರ್ಜುನ ಖರ್ಗೆಯವರ ಆದಿಯಾಗಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಪ್ರಸ್ತಾಪ ಮಾಡದಂತೆ ಕಾಂಗ್ರೆಸ್ ಪಕ್ಷ ಉದಯ ಆಗಿ 138 ವರ್ಷಗಳು ಪೂರ್ಣವಾಗಿದೆ. ಇವತ್ತಿಗೆ ಡಿಸೆಂಬರ್ 28, 1885 ಇಸ್ವಿನಲ್ಲಿ ಮುಂಬೈನಲ್ಲಿ ಮೊದಲನೇ ಅಧಿವೇಶನ ನಡೆಯಿತು. ಅದರ ಅಧ್ಯಕ್ಷತೆಯನ್ನು ವಹಿಸಿದಂತವರು ಬ್ಯಾನರ್ಜಿ ಅವರು. ಈ ಪಕ್ಷವನ್ನು ಹುಟ್ಟಾಕಿದವರು ಬ್ರಿಟಿಷ್ ನವರಾದಂಥ ಶ್ರೀ ಹ್ಯೂಮ್ ಅವರು. ಅವರು ರಿಟೈರ್ಡ್ ಆಫೀಸರ್ ಆಗಿದ್ರು. ಈಗಾಗಲೇ ಹೇಳದಂತೆ ಅಧಿಕಾರಕ್ಕೋಸ್ಕರ ಈ ಪಕ್ಷ ಹುಟ್ಟಿದ್ದಲ್ಲ. ಅವತ್ತು ದೇಶದಲ್ಲಿ ಬ್ರಿಟಿಷ್ನವರ ಸರ್ಕಾರ ಇತ್ತು. ನಾಗರಿಕರಿಗೆ ಅನ್ಯಾಯ ಆಗ್ತಾ ಇತ್ತು. ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ, ಜೀವನ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಉದಯ ಆಯಿತು. ಆಮೇಲೆ ತದನಂತರ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು, ಬ್ರಿಟಿಷ್ನವರು ತೊಲಗಬೇಕು, ಅವರ ಕಪಿಮುಷ್ಟಿಯಿಂದ ಭಾರತ ಸ್ವತಂತ್ರವಾಗಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿತು. ಶ್ರೀಮತಿ ರಾಣಿ ಸತೀಶ್ ಅವರು ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನ ಹೇಳಿದ್ದಾರೆ. ನಾನು ಮತ್ತೆ ಅದನ್ನ ಪುನರುಚ್ಚಾರ ಮಾಡಕ್ಕೆ ಹೋಗಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲೇ ಇದು ಸಂಸ್ಥಾನ ಸ್ಥಾಪನೆಗಾಯಿತು ಕಾಂಗ್ರೆಸ್ ಪಕ್ಷ 1885. ನಮಗೆ ಸ್ವಾತಂತ್ರ್ಯ ಬಂದದ್ದು 1947 ಆಗಸ್ಟ್ 14 ಮಧ್ಯರಾತ್ರಿನಲ್ಲಿ ಬಂತು. ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ರಾಜಕೀಯ ಪಕ್ಷ ಈ 138
ವರ್ಷಗಳು ದೀರ್ಘ ಇತಿಹಾಸ ಇರ್ತಕ್ಕಂಥ ಪಕ್ಷ ಬಹುಶಃ ಜಗತ್ತಿನಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಬರೋದಕ್ಕಿಂತ ಮುಂಚಿತವಾಗಿ ಕೂಡ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಗಿತ್ತು. 1915ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಮಹಾತ್ಮ ಗಾಂಧೀಜಿಯವರು ಇಲ್ಲಿಗೆ ಬಂದರು. ಅವರನ್ನ ಕರ್ಕಬರ್ಲಿಕ್ಕೆ ತಿಲಕ್ ಅವರು ಕಾರಣ. ಈ ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ವಹಿಸ್ಕೋಬೇಕು ಅಂತೇಳಿ ತಿಲಕ್ ಅವರೇ ಮಹಾತ್ಮ ಗಾಂಧೀಜಿಯವರಿಗೆ ಹೇಳಿದ್ರು. ಅವತ್ತಿನ್ನೂ ಮಹಾತ್ಮ ಆಗಿರಲಿಲ್ಲ. ಅವರು ಬಹುಶಃ ಇಡೀ ಜಗತ್ತಿನಲ್ಲಿ ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯವನ್ನು ಗಳಿಸ್ತಕ್ಕಂಥ ಮಾರ್ಗವನ್ನ ಸ್ವೀಕಾರ ಮಾಡಿದರು. ಹಿಂಸೆ ಮೂಲಕ ಮಾಡಕ್ಕೆ ಹೋಗಲಿಲ್ಲ. ಅಹಿಂಸಾತ್ಮಕವಾದಂಥ ಸತ್ಯಾಗ್ರಹದ ಮೂಲಕ ಈ ದೇಶದಲ್ಲಿ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಇದಕ್ಕೆ ಅನೇಕ ಜನ ಗಾಂಧೀಜಿಯವರ ನೇತೃತ್ವದಲ್ಲಿ ಮೋತಿಲಾಲ್ ನೆಹರುವಿಂದ ಹಿಡಿದು ಸುಭಾಷ್ ಚಂದ್ರ ಬೋಸ್, ಮೌಲಾನಾ ಆಜಾದ್, ಜವಾಹರ್ಲಾಲ್ ನೆಹರು, ವಲ್ಲಭಭಾಯ್ ಪಟೇಲ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಹೀಗೆ ಅನೇಕ ಜನರು ಇವರ ನಾಯಕತ್ವದಲ್ಲಿ ಹೋರಾಟವನ್ನು ಮಾಡಿ ಇವತ್ತು ನಾವು ಅನುಭವಿಸ್ತಾ ಇರತಕ್ಕಂಥ ಸ್ವಾತಂತ್ರ್ಯವನ್ನ ತಂದುಕೊಟ್ಟವರು ಎಲ್ಲ ಮಹನೀಯರುಗಳು. ಇವರ ತ್ಯಾಗ ಬಲಿದಾನದಿಂದ ಇವತ್ತು ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ. ಇದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ, ಬೇರೆ ಯಾವ ಪಕ್ಷನೂ ಕಾರಣ ಅಲ್ಲ. ಈ ಭಾರತೀಯ ಜನತಾ ಪಕ್ಷದವರು ಕಾಂಗ್ರೆಸ್ನವರು ಏನ್ ಮಾಡಿದರು ಅಂತ ಪ್ರಶ್ನೆ ಕೇಳ್ತಾರೆ. ನರೇಂದ್ರ ಮೋದಿಯವರೇ ಈ ಪ್ರಶ್ನೆ ಕೇಳ್ತಾರೆ, ಅಮಿತ್ ಶಾ ಈ ಪ್ರಶ್ನೆ ಕೇಳ್ತಾರೆ. ನಾನು ಕೇಳ್ತೀನಿ, ಯಾರಾದರೂ ಒಬ್ರು ಭಾರತೀಯ ಜನತಾ ಪಕ್ಷದವರು, ಇಂದಿನ ಜನಸಂಘ ಆಗ್ಬೋದು, RSS ಆಗ್ಬೋದು, ಇವತ್ತಿನ ಬಿಜೆಪಿ ಆಗ್ಬೋದು, ಯಾರು ಒಬ್ರು ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ನಿದರ್ಶನ ಇದೆಯಾ? 1925ರಲ್ಲೇ RSS ರಚನೆಯಾಗಿತ್ತು. 1950ನೇ ಇಸ್ವಿನಲ್ಲಿ ಜನಸಂಘ ಸ್ಥಾಪನೆಯಾಗಿತ್ತು. 80ರಲ್ಲಿ ಬಿಜೆಪಿ ಆದದ್ದು. ಇವರು RSSನವರು ಏನ್ ಬಹಳ ದೇಶಭಕ್ತರು ಅಂತ ಹೇಳ್ಕೊತಾರಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ನಿದರ್ಶನ ಇದೆಯಾ? ಇಲ್ಲ ಅಲ್ಲ. ಮತ್ತೆ ಕಾಂಗ್ರೆಸ್ ಪಕ್ಷನ ಏನ್ ಮಾಡಿದರು ಅಂತ ಕೇಳಕ್ಕೆ ಇವ್ರಿಗೇನಾದ್ರು ನೈತಿಕತೆ ಇದೆಯಾ? ಇದನ್ನು ನಾವು ಜನರಿಗೆ ತಿಳಿಸಬೇಕು. ಏನ್ ಬಹಳ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ, ಡಿಸಿಪ್ಲಿನ್ ಬಗ್ಗೆ ಮಾತಾಡ್ತಾರೆ. ಏನ್
ನರೇಂದ್ರ ಮೋದಿ ಅವರು ಹೇಳದ್ದೇ ಹೇಳುದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ನರೇಂದ್ರ ಮೋದಿಜಿ ಯಾವ ಸಬ್ಕಾ ಸಾಥ್ ರೀ? ಯಾಕ್ರಿ ಸುಳ್ಳು ಹೇಳ್ತೀರಿ? ಏನ್ ನೋಡಿ ಹೆಂಗೆ ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳ್ತಾರೆ ಸುಳ್ಳನ್ನ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಎಂತ ಸುಳ್ಳನ್ನ ಡೋಂಗಿ ರಾಜಕಾರಣ ಮಾಡ್ತಾರೆ ನೋಡಿ. ಈ ಡೋಂಗಿತನ ಬಿಜೆಪಿ ಡೋಂಗಿತನವನ್ನ ಬಯಲು ಮಾಡಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರ ಕರ್ತವ್ಯ ಅಂತಕ್ಕಂಥದ್ದನ್ನ ನಾವು ಮರೀಲಿಕ್ಕೆ ಸಾಧ್ಯ. ನಾನು ಕೇಳ್ತೀನಿ, ಜವಾಹರ್ಲಾಲ್ ನೆಹರು ಸ್ವಾತಂತ್ರ್ಯ ಭಾರತದ ಮೊದಲನೇ ಪ್ರಧಾನಮಂತ್ರಿ ಆದರು. ಇವತ್ತೇನಾದ್ರು ಆಧುನಿಕ ಭಾರತ ಆಗಿದ್ರೆ ಅದಕ್ಕೆ ನೆಹರು ಹಾಕಿದಂತ ಅಡಿಪಾಯ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವರು ವಾಜಪೇಯಿ 6 ವರ್ಷ ಇದ್ರು ಪ್ರಧಾನಮಂತ್ರಿಯಾಗಿ. ನರೇಂದ್ರ ಮೋದಿ ಅವರು 10 ವರ್ಷ, 16 ವರ್ಷ ಆಯ್ತು. ಒಂದೇ ಒಂದು ಅಣೆಕಟ್ಟು ಕಟ್ಟಿದಾರ? ಈ ಅಣೆಕಟ್ಟೆಲ್ಲ ಈ ದೇಶದಲ್ಲಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆಲ್ಲ ಕಾಂಗ್ರೆಸ್ ಸರ್ಕಾರ ಇರುವಾಗ ಕಟ್ಟಿರವೇ ಹೊರತು ಬಿಜೆಪಿ ಕಾಲದಲ್ಲಿ ಒಂದೂ ಕಟ್ಟಿಲ್ಲ. ಹೌದಲ್ಲ? 75 ವರ್ಷ ಏನ್ ಮಾಡ್ತು ಕಾಂಗ್ರೆಸ್? ನೀವೇನ್ ಮಾಡಿದ್ರಿ ಹೇಳ್ರಪ್ಪ? ನೀವು ಮಾಡಿದ್ರಿ ಹೇಳಿ. ಆಮೇಲೆ ಕಾಂಗ್ರೆಸ್ ಏನ್ ಮಾಡ್ತು ಅಂತ ಪ್ರಶ್ನೆ ಕೇಳಿದ್ರಿ. ನೀವೇನ್ ಮಾಡಿದ್ರಿ? ವಾಟ್ ಇಸ್ ದಟ್ ಯು ಹ್ಯಾವ್ ಡನ್? ಅವತ್ತು ಸ್ವಾತಂತ್ರ್ಯ ಭಾರತ ಆಗದೆ ಹೋಗಿದ್ರೆ, ಹೋರಾಟ ಮಾಡದೆ ಹೋಗಿದ್ರೆ ನೀವು ಇವತ್ತೆಲ್ಲ ಅಧಿಕಾರಕ್ಕೆ ಬರಕ್ ಆಯ್ತಿತ್ತ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಸಂವಿಧಾನ ಕೊಡದೇ ಹೋಗಿದ್ರೆ ನೀವು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಕ್ಕಾಯ್ತಿತ್ತ? ಸಿ, ದೀಸ್ ಆರ್ ದಿ ಕ್ವಶನ್ಸ್ ಟು ಬಿ ಪೋಸ್ಟ್ ಟು ದಿ ಪೀಪಲ್ ಹೂ ಆರ್ ಆಸ್ಕಿಂಗ್ ದಿಸ್ ಕ್ವಶನ್. ಅಲ್ಲ, ಸುಮ್ಮನೆ ಏನ್ ಹೇಳೋದು? ಅಸೆಂಬ್ಲಿ ಪಾರ್ಲಿಮೆಂಟ್ ನಲ್ಲೂ ಹೇಳೋದು, ಹೊರಗಡೆನೂ ಹೇಳೋದು. ಇವತ್ತೇನಾದ್ರೂ ಈ ದೇಶದಲ್ಲಿ ಇವತ್ತು ಇವ್ರು ಹೇಳಿದ್ರು, ಯಾರು ಡಿಜಿಟಲ್ ಇಂಡಿಯಾ ಅಂತ ಯಾರು ಹೇಳಿದ್ರು? ನೀವು ಈಶ್ವರ್ ಖಂಡ್ರೆ. ಅದಕ್ಕೆ ಅಡಿಪಾಯ ಹಾಕ್ದವ್ರು ಯಾರು? ರಾಜೀವ್ ಗಾಂಧಿ ಅವರಲ್ವಾ? ಇವರ ಮಾಡಿದ್ದು ಕಂಪ್ಯೂಟರ್ ಮತ್ತೆ ಎಂತದ್ದು ಸೈನ್ಸು ಟೆಕ್ನಾಲಜಿ ಆಗದೆ ಹೋಗಿ ಬೆಳವಣಿಗೆ ಆಗದೆ ಇದ್ರೆ ಅದಕ್ಕೆ ಒತ್ತು ಕೊಡದೆ ಹೋಗಿದ್ದಾರೆ. ಇವತ್ತು ಡಿಜಿಟಲ್ ಇಂಡಿಯಾ ಆಯ್ತಿತ್ತ? ಇದಕ್ಕೆಲ್ಲ ಕಾರಣಕರ್ತರು ರಾಜೀವ್ ಗಾಂಧಿ. ಏನೋ ಸುಮ್ಮನೆ ಹೊಡೆಯೋದು, ಬುರುಡೆ ಹೊಡೆಯೋದು ಅಂತ ಢೋಂಗಿ ರಾಜಕಾರಣ. ಜನರು ಕೂಡ ಹಿಂದುತ್ವದ ಅಮೂಲ್ಯ ಅವ್ರಿಗೆ ಜನರಲ್ಲಿ ಬಿತ್ತದು. ಇವತ್ತು ಈ ದೇಶ ಬಹುತ್ವ ಸಂಸ್ಕೃತಿ ಇರ್ತಕ್ಕಂಥ ದೇಶ, ಬಹುತ್ವ ಸಂಸ್ಕೃತಿ ಇರ್ತಕ್ಕಂಥ ದೇಶ. ಅನೇಕ ಧರ್ಮಗಳಿದಾವೆ, ಅನೇಕ ಜಾತಿಗಳಿದಾವೆ, ಅನೇಕ ಭಾಷೆಗಳಿದಾವೆ, ಅನೇಕ ಸಂಸ್ಕೃತಿಗಳಿದಾವೆ. ನೂರ 43 ಕೋಟಿ ಜನಸಂಖ್ಯೆ ಇದೆ ಈ ದೇಶದಲ್ಲಿ. 143 ಕೋಟಿ ಜನರು ಕೂಡ ವಿವಿಧ ಧರ್ಮಗಳಿಗೆ, ವಿವಿಧ ಜಾತಿಗಳಿಗೆ, ವಿವಿಧ ಭಾಷೆಗಳಿಗೆ, ವಿವಿಧ ಸಂಸ್ಕೃತಿಗಳಿಗೆ ಸೇರಿದಂತ ಜನ. ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ಬೇಕಲ್ಲ. ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ಬೇಕಲ್ಲ. ದೇಶದ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲ ಜನರು ಸಬ್ಕಾ ಸಾಥ್
ಎಲ್ಲ ಜನರು ಒಟ್ಟಿಗೆ ತಗೊಂಡು ಹೋಗ್ಬೇಕಲ್ಲ. ಸಬ್ಕ ವಿಕಾಸ್ ಅದಾಗಬೇಕಲ್ಲ. ಅದಾಗಬೇಕಾದ್ರೆ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬೌದ್ಧರು, ಸಿಖ್ರು, ಜೈನರು, ಯಹೂದಿಗಳು, ಪಾರ್ಸಿಗಳು ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ಬೇಕಲ್ಲಪ್ಪ. ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. All 143 crore people of this country are all human beings. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ಬಹುಸಂಸ್ಕೃತಿಯಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ನಾವು ಸಾಧಿಸಬೇಕು. ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ರು, ಏನಂತ ಹೇಳಿದ್ರು ಅಂತಂದ್ರೆ, ಸಂವಿಧಾನ ರಚನಾ ಸಮಿತಿ ಇದೆಯಲ್ಲ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, 1949 ನವೆಂಬರ್ 25ನೇ ತಾರೀಕು ಈ ಮೇಡ್ ಎ ಸ್ಪೀಚ್ ಇನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಹೆಡೆಡ್ ಬೈ ಮಿಸ್ಟರ್ ರಾಜೇಂದ್ರ ಪ್ರಸಾದ್. ಅದು ಇಟ್ ವಾಸ್ ಎನ್ ಹಿಸ್ಟಾರಿಕಲ್ ಸ್ಪೀಚ್. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅಂಬೇಡ್ಕರ್ ಅವರು ಈ ದೇಶದಲ್ಲಿ ವೈರುಧ್ಯತೆ ಇದೆ. 1950 ಜನವರಿ 26ನೇ ತಾರೀಕು ಈ ದೇಶಕ್ಕೆ ಸಂವಿಧಾನ ಜಾರಿಗೆ ಬರ್ತದೆ. ಅವತ್ತು ನಾವೆಲ್ಲರೂ ಕೂಡ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಯಾವುದೇ ಧರ್ಮ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಯಾವುದೇ ಭಾಷೆ ಇರ್ಬೋದು. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಈ ಅಸಮಾನತೆಯನ್ನು ಹೋಗಲಾಡಿಸಬೇಕು. ಅದಕ್ಕೆ ಹೇಳ್ತಾರೆ, ಕಾಂಗ್ರೆಸ್ ಪಕ್ಷ ಒಂದು ರಾಜಕೀಯ ಪಕ್ಷ ಅಲ್ಲ, ಅದು ಒಂದು ಚಳವಳಿ, ಅದು ಒಂದು ಸಿದ್ಧಾಂತ. ಕಾಂಗ್ರೆಸ್ ಪಕ್ಷ ಒಂದು ಚಳವಳಿ, ಕಾಂಗ್ರೆಸ್ ಪಕ್ಷ ಸಿದ್ಧಾಂತ. ವಾಟ್ ಈಸ್ ಯುವರ್ ಐಡಿಯಾಲಜಿ? ವಾಟ್ ಇಸ್ ದಿ ಬೇಸಿಕ್ ಪ್ರಿನ್ಸಿಪಲ್ ಇನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಬದಲಾವಣೆ ತರಬೇಕಲ್ಲ, ಸಮಸಮಾಜ ನಿರ್ಮಾಣ ಮಾಡಬೇಕಲ್ಲ. ಜಾತಿ ವ್ಯವಸ್ಥೆ ಹೋಗಿ, ವರ್ಗ ವ್ಯವಸ್ಥೆ ಹೋಗಿ, ಎಲ್ಲರೂ ಸಮ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದು ಗುರಿ ಅಲ್ವಾ? ಅದರಲ್ಲಿ ನಂಬಿಕೆ ಇದೆಯೇ ಬಿಜೆಪಿಗೆ? ಅದಕ್ಕೆ ನಂಬಿಕೆ ಇರ್ತಕ್ಕಂಥ ಪಕ್ಷ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರವೇ ಹೊರತು ಬೇರೆ ಯಾವುದೇ ಪಕ್ಷ ಅಲ್ಲ. ಅದರಿಂದ ನಾವೆಲ್ಲ ಹೆಮ್ಮೆ ಪಡಬೇಕು. ನಾವೆಲ್ಲ ಹೆಮ್ಮೆ ಪಡಬೇಕು. ಈ ಪಕ್ಷದ ಸದಸ್ಯರಾಗಿದ್ದೀವಿ ಅಂತಂದ್ರೆ ಈ ಕಾರಣಕ್ಕೋಸ್ಕರ ಹೆಮ್ಮೆ ಪಡಬೇಕು ಅಲ್ವಾ? ಅಧಿಕಾರ ಸಿಕ್ಕುತ್ತೆ, ಎಲ್ರಿಗೂ ಸಿಕ್ಬೋದು, ಸಿಕ್ಕದೇ ಇರ್ಬೋದು. ಎಲ್ಲರೂ MLAಗಳಾಗ್ಬೋದು, ಆಗದೇ ಇರ್ಬೋದು. ಎಲ್ಲರೂ ಪಾರ್ಲಿಮೆಂಟ್ ಮೆಂಬರ್ ಆಗ್ಬೋದು, ಆಗದೇ ಇರ್ಬೋದು. ಎಲ್ಲರೂ ಮಂತ್ರಿಗಳಾಗ್ಬೋದು, ಆಗದೇ ಇರ್ಬೋದು. ಎಲ್ಲರೂ ಚೀಫ್ ಮಿನಿಸ್ಟರ್ ಆಗ್ಬೋದು, ಆಗದೇ ಇರ್ಬೋದು. ಪ್ರಧಾನಮಂತ್ರಿಗಳಾಗ್ಬೋದು, ಆಗದೇ ಇರ್ಬೋದು. ಆದರೆ ದೇಶದಲ್ಲಿ ಬದಲಾವಣೆ ತರಬೇಕಲ್ಲ. ಆ ಬದಲಾವಣೆ ತರತಕ್ಕಂಥ ಯಜ್ಞದಲ್ಲಿ ನಾವೆಲ್ಲ ಇದ್ದೀವಿ. ದಿಸ್ ಶುಡ್ ಬಿ ಅವರ ಏಮ್ ಮತ್ತು ಅದನ್ನು ಸಾಧನೆ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಇವತ್ತೇನಾದರೂ ಸ್ವತಂತ್ರ ಬರಲಿಕ್ಕೆ ಹೋರಾಟ ಮಾಡೋದು ಕಾಂಗ್ರೆಸ್ ಪಕ್ಷ. ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶ ಕಟ್ಟತಕ್ಕಂಥ ಕೆಲಸ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ಇವತ್ತು ಯಾಕೆ ನೆನ್ಕೋತೀವಿ ಅಂತಂದ್ರೆ ಬಡವರ ಪರವಾಗಿ ಕೆಲಸ ಮಾಡಿದ್ರು. ನೆಹರು ಅವರನ್ನ ಇವತ್ತಿಗೂ ಯಾಕೆ ನೆನ್ಕೋತೀವಿ ಅಂತಂದ್ರೆ ಆಧುನಿಕ ಭಾರತವನ್ನು ಕಟ್ಟತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ರಾಜೀವ್ ಗಾಂಧಿ ಅವರನ್ನ ಇವತ್ತು ನೆನ್ಕೋತೀವಿ ಅಂತಂದ್ರೆ ಈ ದೇಶ
ವಿಜ್ಞಾನದಲ್ಲಿ ತಂತ್ರಜ್ಞಾನದಲ್ಲಿ ಬೆಳವಣಿಗೆ ಆಗಲಿಕ್ಕೆ ಕಾರಣಕರ್ತರಾದರು. ಯುವಕರಿಗೆ ಅಪಾರವಾದಂತಹ ನಂಬಿಕೆಯನ್ನ ಯುವಕರಲ್ಲಿ ಇಟ್ಟುಕೊಂಡು 18 ವರ್ಷದ ಯುವಕರಿಗೆ ಮತದಾನದ ಹಕ್ಕನ್ನ ಕೊಟ್ಟರು. ಮಹಿಳೆಯರಿಗೆ ರಾಜಕೀಯ ಸ್ವಾತಂತ್ರ್ಯವನ್ನ ಕೊಟ್ಟದ್ದು ರಾಜೀವ್ ಗಾಂಧಿಯವರು ಅಂತಕ್ಕಂಥದ್ದು ಮರೀಲಿಕ್ಕೆ ಸಾಧ್ಯ. ಅಲ್ಲಿವರೆಗಿತ್ತ 73rd 74th ಅಮೆಂಡ್ಮೆಂಟ್ ಮಾಡಕ್ಕೂ ಮುಂಚಿತವಾಗಿ ಇರಲಿಲ್ಲ. ಯಾವತ್ತಾರು ಮೀಸಲಾತಿ ಬಗ್ಗೆ ಮಾತಾಡಿದಾರ ಇವರು? ಯಾವತ್ತಾರು ಮಾತಾಡಿದಾರ? ಮೀಸಲಾತಿ ಕೊಡಬೇಕು ಅಂತ ಪ್ರಾರಂಭ ಆದ ದಿನದಿಂದ ಅದನ್ನು ವಿರೋಧ ಮಾಡ್ಕೊಂಡು ಬಂದಿರೋರು ಭಾರತೀಯ ಜನತಾ ಪಕ್ಷದವರು. ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವರು ಕಾಂಗ್ರೆಸ್ನವರು. ಇವತ್ತು ಚರ್ಚೆ ಆಗಬೇಕಾಗಿರೋದು ಸಾಮಾಜಿಕ ನ್ಯಾಯ ಬೇಕಾ ಬೇಡವಾ? ನೋಡಿ, ಮಹಿಳೆಯರಿಗೆ ಪಾರ್ಲಿಮೆಂಟ್ನಲ್ಲಿ ಅಸೆಂಬ್ಲಿನಲ್ಲಿ ಮೀಸಲಾತಿ ತರ್ತೀವಿ ಅಂತ ಅಂದ್ಬಿಟ್ಟು ಅದು ಹಂಗೆ ಇಟ್ಬಿಟ್ರು. ಜಾರಿ ಕೊಡಬಹುದಾಗಿತ್ತಲ್ಲಪ್ಪ. ಈಗಲೇ ಈ ವರ್ಷನೇ ಜಾರಿ ಕೊಡಬಹುದಾಗಿತ್ತು. ಈ ಪಾರ್ಲಿಮೆಂಟ್ ಚುನಾವಣೆಗೆ ಜಾರಿ ಕೊಡಬಹುದಾಗಿತ್ತಲ್ಲ. ಯಾಕೆ ಮಾಡಲಿಲ್ಲ? ಯಾಕಂತಂದ್ರೆ ಅವ್ರಿಗೆ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇಲ್ಲ. ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಈ ಪಾರ್ಲಿಮೆಂಟ್ನಲ್ಲಿ ನಾವು ಗೆದ್ದು ಅಧಿಕಾರಕ್ಕೆ ಬಂದ ತಕ್ಷಣನೇ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು ಮಾಡ್ತೀವಿ. ಸೊ ಇಟ್ಸ್ ನಾಟ್ ಓನ್ಲಿ ಎ ಪ್ರಾಮಿಸ್. ನಾವು ಇವತ್ತವರೆಗೆ ಏನೇನು ಪ್ರಾಮಿಸ್ ಮಾಡಿದ್ದೀವಿ ಎಲ್ಲ ಜಾರಿ ಮಾಡಿದ್ದೀವಿ. ಎಲ್ಲ ಮಾಡಿದ್ದೀವಿ. ಈಗ 5 ಗ್ಯಾರಂಟಿಗಳು ಕೊಟ್ಟಿದ್ದ ನಾವು ಜಾರಿ ಮಾಡಿಲ್ವಾ? ಜನವರಿ ಮೊದಲನೇ ವರ್ಷ, ಜನವರಿ ಹೊಸ ವರ್ಷ, ಜನವರಿ 12ನೇ ತಾರೀಕಿಗೆ ಶಿವಮೊಗ್ಗದಲ್ಲಿ 5ನೇ ಗ್ಯಾರಂಟಿಗೂ ಕೂಡ ಜಾರಿ ಕೊಡ್ತೀವಿ. ಅವತ್ತು ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಭತ್ಯೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅವರ ಅಕೌಂಟ್ಗೆ ಪದವೀಧರ ನಿರುದ್ಯೋಗಿಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ 2 ವರ್ಷದವರೆಗೆ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಏನ್ ನರೇಂದ್ರ ಮೋದಿ ಅವರು ಹೇಳಿದ್ರು? ಏನಂತ ಹೇಳಿದ್ರು ಗೊತ್ತಾ ನಿಮ್ಗೆ? ಈ ಗ್ಯಾರಂಟಿಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ, ಮಾಡ್ಬಿಟ್ರೆ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗ್ಬಿಡ್ತದೆ. ಯಾರು ಹೇಳಿದ್ದು? ಮಿಸ್ಟರ್ ನರೇಂದ್ರ ಮೋದಿ. ಮಿಸ್ಟರ್ ನರೇಂದ್ರ ಮೋದಿಜಿ, ಪ್ಲೀಸ್ ಲಿಸನ್ ಟು ಮೀ, ಪ್ಲೀಸ್ ಲಿಸನ್. ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದೀವಿ, ಆದ್ರೆ ರಾಜ್ಯದ ಆರ್ಥಿಕತೆ ಸುಭದ್ರವಾಗಿದೆ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಮಾಡಿದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದವರು 12 ವರ್ಷ ಗುಜರಾತ್ ಚೀಫ್ ಮಿನಿಸ್ಟರ್, 10 ವರ್ಷ ಈ ದೇಶದ ಪ್ರಧಾನಮಂತ್ರಿ. ಅವರು ಹೇಳದಂತ ಮಾತು ಹೆಂಗೆ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಪ್ರಯತ್ನ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಇವತ್ತು ಈ ದೇಶದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಈ ದೇಶದಲ್ಲಿ ಇನ್ನೂ ಉಳಿದಿರ್ತಕ್ಕಂಥ ಸಮಸ್ಯೆಗಳಿದಾವಲ್ಲ, ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಅದಕ್ಕೆ ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಪಾಪ ಇವರು ಈಗ ಯಾರು ಕೂಡ ಈ ದೇಶದಲ್ಲಿ ಎಂತದು ಭಾರತ್ ಜೋಡೋ ಮಾಡಿರಲಿಲ್ಲ.
ಈಗ ಭಾರತ್ ಜೋಡೋ 2 ಇದನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಭಾರತ ನ್ಯಾಯ, ನ್ಯಾಯ ಭಾರತ, ನ್ಯಾಯ ಯಾತ್ರೆ. ಯಾಕಂದ್ರೆ ಇನ್ನೂ ನಮ್ಮ ದೇಶದಲ್ಲಿ ಎಲ್ರಿಗೂ ನ್ಯಾಯ ಸಿಕ್ಕಿಲ್ಲ. ಎಲ್ರಿಗೂ ನ್ಯಾಯ ಸಿಕ್ಬೇಕು. ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ಎಲ್ರಿಗೂ ನ್ಯಾಯ ಸಿಕ್ಕಬೇಕು. ಅದಕ್ಕೋಸ್ಕರವಾಗಿ ಇಡೀ ದೇಶದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ, ನ್ಯಾಯಕ್ಕಾಗಿ ಹೋರಾಟ ಮಾಡತಕ್ಕಂಥ, ನ್ಯಾಯ ಸಿಕ್ಕಬೇಕು ಈ ವರ್ಗದ ಜನರಿಗೆ ಅಂತ ಹೇಳಿ ಇವತ್ತು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಅಂತ್ಯವ್ರ ಕೈಗೆ ಅಧಿಕಾರ ಹೋಗ್ಬೇಕು, ಇಲ್ಲ ನರೇಂದ್ರ ಮೋದಿ ಅವ್ರ ಕೈಗೆ ಅಧಿಕಾರ ಹೋಗ್ಬೇಕಾ? ಅಲ್ಲ, ರಾಹುಲ್ ಗಾಂಧಿ ಅವ್ರ ಕೈಗೆ ಅಧಿಕಾರ ಹೋಗ್ಬೇಕಾ, ನರೇಂದ್ರ ಮೋದಿ ಅವ್ರ ಕೈಗೆ ಹೋಗ್ಬೇಕಾ? ಮತ್ತೆ ನಾವೆಲ್ಲ ಪ್ರಯತ್ನ ಮಾಡಬೇಕಲ್ವಾ? ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಮರೆತು ಈ ದೇಶಕ್ಕೋಸ್ಕರ, ದೇಶದಲ್ಲಿ ಸಂವಿಧಾನ ರಕ್ಷಣೆ ಮಾಡೋಕ್ಕೋಸ್ಕರ, ದೇಶದ ಬಹುಸಂಸ್ಕೃತಿಯನ್ನು ಉಳಿಸಲಿಕ್ಕೋಸ್ಕರ, ದೇಶದ ಸಾರ್ವಭೌಮತೆಯನ್ನು ಎತ್ತಿಡಲಿಕ್ಕೋಸ್ಕರ, ದೇಶದಲ್ಲಿ ಎಲ್ರಿಗೂ ನ್ಯಾಯ ಕೊಡಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು. ಬಹಳ ಜನ ಸಿದ್ಧಾಂತ ಬಿಟ್ಬಿಟ್ಟು ರಾಜಕೀಯ ಮಾಡಬಾರದು, ಸಿದ್ಧಾಂತ ಇಟ್ಕೊಂಡೇ ಇರಬೇಕು. ಮತ್ತೆ ನಾನು ಅದಕ್ಕೆ ಅನೇಕ ಸಾರಿ ಹೇಳ್ತೀನಿ, ಸಿದ್ಧಾಂತದ ಬಗ್ಗೆ ಕ್ಲಾರಿಟಿ ಇರಬೇಕು, ಪ್ರಜಾಪ್ರಭುತ್ವದ ಬಗ್ಗೆ ಕ್ಲಾರಿಟಿ ಇರಬೇಕು, ಸಂವಿಧಾನದ ದೇಶಗಳ ಬಗ್ಗೆ ಕ್ಲಾರಿಟಿ ಇರಬೇಕು, ಸಂವಿಧಾನದ ಪ್ರಿಯಾಂಬಲ್ ಬಗ್ಗೆ ಕ್ಲಾರಿಟಿ ಇರಬೇಕು. ಆಮೇಲೆ ಕೆಲವರು ಹೇಳೋದು ಸಾಫ್ಟ್ ಹಿಂದುತ್ವ ಅನ್ನೋದು. ಏನಾಗಂದ್ರೆ ಸಾಫ್ಟ್ ಹಿಂದುತ್ವ ಅನ್ನೋದು, ಹಿಂದುತ್ವದಲ್ಲಿ ಸಾಫ್ಟ್, ಹಾರ್ಡ್, ಹಿಂದುತ್ವ. ಐ ಆಮ್ ಎನ್ ಹಿಂದೂ. ಹಿಂದುತ್ವ ಬೇರೆ, ಹಿಂದೂ ಬೇರೆ. ನಾವು ಶ್ರೀರಾಮನ ಪೂಜೆ ಮಾಡಲ್ವಾ? ಇವರೊಬ್ಬರೇನಾ ಮಾಡೋದು? ನಾವು ನಮ್ಮ ಊರುಗಳಲ್ಲೆಲ್ಲ ರಾಮ ಮಂದಿರ ಕಟ್ಕೊಂಡಿಲ್ವಾ? ಭಜನೆ ಮಾಡಲ್ವ? ರಾಮನ ಭಜನೆ ಮಾಡಲ್ವಾ? ನಾನು ಭಜನೆಗೆ ಹೋಯ್ತಿದ್ದೆ ನಮ್ಮ ಊರಿನಲ್ಲಿ. ಈ ಡಿಸೆಂಬರ್ ಕೊನೆಯ ವಾರದಲ್ಲಿ ಭಜನೆ ಮಾಡೋರು ಯಾವಾಗಲೂ. ನಾನು ಆ ಭಜನೆಯವ್ರ ಜೊತೆಲಿ ಹೋಯ್ತಿದ್ದೆ. ಊರಿನಲ್ಲೆಲ್ಲ ಮೆರವಣಿಗೆ ಮಾಡ್ತಿದ್ರು ಭಜನೆ ಮಾಡ್ಕೊಂಡು. ಧನುರ್ಮಾಸದಲ್ಲಿ ಭಜನೆ ಮಾಡೋರು. ಈಗ ಅನೇಕ ಹಳ್ಳಿಗಳಲ್ಲಿ ಈಗಲೂ ಮಾಡ್ತಾರೆ. ಅವ್ರು ಮಾತ್ರ ಹಿಂದೂಗಳು. ನಾವೆಲ್ಲ ಯಾರು? ನಾವೆಲ್ಲ ಹಿಂದೂಗಳಲ್ವೋ? ವಿ ಆರ್ ಆಲ್ಸೋ ಹಿಂದೂಸ್. ಆದರೆ ಈ ದೇಶದ ವ್ಯವಸ್ಥೆ ಬದಲಾವಣೆಗೋಸ್ಕರ ನಾವೆಲ್ಲರೂ ಇರೋದು. ವ್ಯವಸ್ಥೆ ಬದಲಾವಣೆ ಆಗ, ಎಲ್ಲರೂ ಮನುಷ್ಯರಾಗಿ ಬಾಳಬೇಕು, ಎಲ್ಲರೂ ಸಮಾನರಾಗಿ ಬಾಳಬೇಕು, ಎಲ್ರಿಗೂ ಸಮಾನ ಅವಕಾಶಗಳು ಇರಬೇಕು. ಇದು ಕಾಂಗ್ರೆಸ್ಸಿನ ಸಿದ್ಧಾಂತ. ಈ ಸಿದ್ಧಾಂತಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಅದರಿಂದ ಈ ಬದ್ಧತೆಯಿಂದ ನಾವೆಲ್ಲ ಮುನ್ನುಗ್ಗೋಣ, ದೇಶ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡೋಣ, ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಆಗ್ಬೋದಾ? ಮತ್ತೆ ನಿಮ್ಮೆಲ್ಲರಿಗೂ 139ನೇ ಕಾಂಗ್ರೆಸ್ನ ಸಂಸ್ಥಾಪಕ ದಿನದ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.